ಆತ್ಮೀಯರೇ ಮತ್ತು ಹಿರಿಯರೇ, ನಾನು ವಾದರಾಜ ವ್ಯಾಸಮುದ್ಲ ಅಂಥೇಳಿ ಈ ಸದ್ಯ ಕಲಬುರಗಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಕಳೆದ 40 ವರ್ಷಗಳಿಂದ ಮೀಡಿಯಾದಲ್ಲೇ ಅಂದರೆ ಪ್ರಿಂಟ್ ಮೀಡಿಯಾದಲ್ಲೇ ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲೇ ಕೆಲಸನ ಮಾಡಿದ್ದೆ. ಈಗ ನಿವೃತ್ತನಾಗಿ ನಾನು ಮನೆಯಲ್ಲಿದ್ದೀನಿ. ನಾನು ನನ್ನ ಕೆಲವು ವಿಚಾರಗಳನ್ನು, ಅಂದರೆ ಈ ಪ್ರಚಲಿತ ಸಮಸ್ಯೆಗಳು ಮತ್ತು ಯಾವುದಾದರೂ ವಿಶೇಷವಾದಂಥ ವಿಷಯಗಳಿದ್ದರೆ ಅವುಗಳನ್ನು ಯೂಟ್ಯೂಬ್ ಮೂಲಕ ಹಂಚ್ಕೋಬೇಕು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀನಿ. ಮೊದಲು ನಾನು ನನ್ನ ವಿಷಯಗಳನ್ನು ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಜನಿಸಿದ್ದು ವಿಜಯಪುರ, ಈಗಿನ ವಿಜಯಪುರ ಜಿಲ್ಲೆಯಲ್ಲಿ, ಪ್ರಾಪರ್ ವಿಜಯಪುರದಲ್ಲೇ ನನ್ನ ಜನನ ಆಗಿತ್ತು. ಮುಂದೆ ನನ್ನ ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮತ್ತು ಈ ಸದ್ಯಕ್ಕೆ ತಾಲೂಕು ಕೇಂದ್ರ ಆಗಿರುವಂಥ ಕೋಲಾರದಲ್ಲೇ ಆಯಿತು. SSLC ಮುಗಿದ ತಕ್ಷಣವೇ ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು. ಅವರಿಗೆ ದೇವದುರ್ಗ ತಾಲೂಕಿನ ಮರಕಂದಿನ್ನಿ ಅನ್ನುವಂಥ ಒಂದು ಹಳ್ಳಿಗೆ ವರ್ಗಾವಣೆ ಆಯಿತು. ಅದಕ್ಕೂ ಮುಂಚೆ ಅವರು ಬಸವನ ಬಾಗೇವಾಡಿ ತಾಲೂಕಿನ ಹನುಮಾಪುರ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸುಮಾರು 38 ವರ್ಷಗಳ ಕಾಲ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸೋ ಮೂಲಕ ಮುಂದೆ ನಿವೃತ್ತರಾದರು. ಬಟ್ ನಾವು ನಮ್ಮ ತಂದೆಯವರ ವರ್ಗಾವಣೆ ಆದ ನಂತರ ನಮ್ಮ ತಂದೆಯವರು ನಮ್ಮನ್ನು ಕುಟುಂಬ ಸಮೇತ ಹಳ್ಳಿಯಲ್ಲಿದ್ದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅದಕ್ಕೆಲ್ಲ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ರಾಯಚೂರಿಗೆ ಶಿಫ್ಟ್ ಮಾಡಿದರು. ನಾವು ರಾಯಚೂರಲ್ಲೇ ಶಿಫ್ಟ್ ಆದೀವಿ. ನಂದು SSLC ಮುಗಿದ ತಕ್ಷಣವೇ ನನಗೆ ಒಂದು ಸ್ವಲ್ಪ ದಿವಸ ನನ್ನ ಮುಂದಿನ ಎಜುಕೇಷನ್ ಬೇರೆ ಬೇರೆ ಕಾರಣಗಳಿಗಾಗಿ ಆಗಲಿಲ್ಲ. ಆದರೆ ಮುಂದೆ ನನ್ನ ಸಹೋದರ ಬಂಡಾಚಾರ ಅಂತೇಳಿ ಅವರು ರಾಯಚೂರು ವಾಣಿ ಅನ್ನೋಂಥ ಒಂದು ರಾಯಚೂರಿನ ಕನ್ನಡ ದಿನಪತ್ರಿಕೆ ಸುಮಾರು 50 ವರ್ಷ ಮೇಲ್ಪಟ್ಟಾಯಿತು, ಈಗ ನಡೀತಾ ಇದೆ. ಅಲ್ಲಿ ಕಂಪೋಸಿಟರ್ ಆಗಿ ಅವರು ಸೇವೆಯನ್ನು ಆರಂಭಿಸಿದರು. ನನಗೂ ಕೂಡ ಕೆಲಸದ ಅವಶ್ಯಕತೆ ಇತ್ತು. ನಮ್ಮ ತಂದೆಯವರು ನನ್ನ ಕೆಲಸದ ಬಗ್ಗೆ ಯಾವುದೇ ರೀತಿ ವಿಚಾರ ಮಾಡ್ತಾ ಇರಲಿಲ್ಲ. ಮುಂದೆ ನೀವು ಇನ್ನೂ ಚೆನ್ನಾಗಿ ಓದಿ ಮುಂದೆ ಬರಬೇಕು ಅನ್ನುವಂಥ ಒಂದು ಆಶೀರ್ವಾದ ಅವ್ರದ್ದಿತ್ತು. ನಮ್ಮ ತಾಯಿಯವರ ಆಶೀರ್ವಾದ ಕೂಡ ಅದೇ ಇತ್ತು. ಆದರೆ ನನಗೇನೆಂದರೆ ಈ ನಾನು ಒಂದು ಕೆಲಸ ಮಾಡ್ತಾನೆ ಓದಿದರೆ ಚೆನ್ನಾಗಿರ್ತದೆ ಅನ್ನುವಂಥ ಭಾವನೆಯಿಂದ ನಾನು ಕೂಡ ಪ್ರತಿನಿತ್ಯ ನಮ್ಮ ಸಹೋದರನನ್ನು ಕರ್ಕೊಂಡು ಬರಲಿಕ್ಕೆ ರಾಯಚೂರು ವಾಣಿ ಕಚೇರಿಗೆ ಹೋಗ್ತಾ ಇದ್ದೆ. ರಾಯಚೂರು ವಾಣಿಯ ಮುಖ್ಯಸ್ಥರಾಗಿದ್ದಂಥ ಸನ್ಮಾನ್ಯ ಶ್ರೀ ದಿವಂಗತ NK ಕುಲಕರ್ಣಿಯವರು ಪ್ರತಿದಿನ ನಾನು ಬರುತ್ತಿರೋದು ಅದೆಲ್ಲ ನೋಡಿ, ನೀ ಯಾರು, ಇಲ್ಲಿ ಯಾಕೆ ಬರ್ತಾ ಇದ್ದೀಯಾ, ಏನು ಅಂತ ಕೇಳಿದರು. ನಾನಾಗ ನನ್ನ ವಿವರಗಳನ್ನು ಹೇಳಿದೆ. ಆಗ ಅವರು, ಹಾಗಾದರೆ ಸುಮ್ಮನೆ ಬಂದು ಹೋಗೋದಕ್ಕಿಂತ ನೀನು ನಮ್ಮಲ್ಲೇ ಕೆಲಸ ಮಾಡು, ಪ್ರೂಫ್ ರೀಡರಾಗಿ ಕೆಲಸ ಮಾಡು, ಕಂಪೋಸಿಟರಾಗಿ ಕೆಲಸ ಮಾಡು, ಇಲ್ಲಿ ಬೇರೆ ಬೇರೆ ಹುದ್ದೆಗಳಿರ್ತಾವೆ ಅಲ್ಲೆಲ್ಲ ಕೆಲಸ ಮಾಡು, ಕಲಿ, ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಒಂದು ಪ್ರೋತ್ಸಾಹದಾಯಕ ಮಾತುಗಳನ್ನು ಹೇಳಿದ್ರಿಂದ ನಾನು ಅವರ ಒಂದು ಆಶೀರ್ವಾದದಿಂದ ರಾಯಚೂರು ವಾಣಿಯಲ್ಲಿ ನಾನು ಸೇರ್ಪಡೆಯಾದೆ. ಆರಂಭದಲ್ಲಿ ನಾನು ಕಂಪೋಸಿಟರಾಗಿಯೇ ಕೆಲಸ ಮಾಡ್ತಾ ಇದ್ದೆ. ಮುಂದೆ ಕ್ರಮೇಣ ಪ್ರೂಫ್ ನೋಡ್ಕೋತ ಹಾಗೆ ಚಿಕ್ಕ ಪುಟ್ಟ ಸುದ್ದಿಗಳನ್ನು ಬರ್ಕೊಳತ್ತ ಮುಂದೆ ನಾನು ವರದಿಗಾರನಾಗಿ ಅಲ್ಲೇ ಬಡ್ತಿ ಹೊಂದಿದೆ. ಮುಂದೆ ನನಗೆ ರಾಯಚೂರು ವಾಣಿಯ ಬಹುತೇಕ ಜವಾಬ್ದಾರಿಯನ್ನು NK ಕುಲಕರ್ಣಿಯವರು ವಹಿಸೋ ಮೂಲಕ ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಸುದ್ದಿಗಳನ್ನು ಬರೀಬೇಕು, ಯಾವ ರೀತಿ ಪ್ರೆಸೆಂಟೇಷನ್ ಇರಬೇಕು, ಜನ ಯಾವ ರೀತಿಯ ಸುದ್ದಿಗಳನ್ನು ಲೈಕ್ ಮಾಡ್ತಾರೆ ಅನ್ನುವಂಥದ್ದಿರಬೇಕು ಅನ್ನುವ ಎಲ್ಲ ವಿಷಯಗಳನ್ನು ಕೂಡ ಅವರು ಹೇಳೋದರ ಮೂಲಕ ನನ್ನಲ್ಲೇ ಒಂದು ಹೊಸತನವನ್ನು ಅಥವಾ ಹೊಸ ಚೈತನ್ಯವನ್ನು ತುಂಬಿದರು ಅನ್ನುವಂಥದ್ದನ್ನು ನಾನಿಲ್ಲೇ ಪರಿಪೂರ್ಣವಾಗಿ ಹೇಳಬೇಕಾಗ್ತದೆ. ಸುಮಾರು ನಾನು ರಾಯಚೂರು ವಾಣಿ ಸೇರಿದ ನಂತರ 1 ವರ್ಷ ಅಲ್ಲಿ ಕೆಲಸ ಮಾಡಿದ ನಂತರ PUC ಪ್ರಥಮ ವರ್ಷಕ್ಕೆ ಲಕ್ಷ್ಮೀ ವೆಂಕಟ ದೇಸಾಯಿ ಕಾಲೇಜ್, ಅಂದರೆ LVD ಕಾಲೇಜ್ ಅಂತ ಫೇಮಸ್ಸು, ಇದು ರವೀಂದ್ರನಾಥ್ ಟ್ಯಾಗೋರ್ ಕಾಲೇಜ್ ಅಂತ ಫೇಮಸ್ಸು. ಆ ಕಾಲೇಜಿನಲ್ಲಿ ಸೇರಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ NK ಕುಲಕರ್ಣಿಯವರು ನೀನು ಎಲ್ಲಾದರೂ ಓದು, ಚೆನ್ನಾಗಿ ಓದು, ನಿನಗೆಲ್ಲ ರೀತಿಯ ಸಹಕಾರನ
ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೂ ಹೀಗೂ ನನ್ನ PUC ಶಿಕ್ಷಣವನ್ನು ನಾನು ಮುಗಿಸಿ ಮುಂದೆ LVD ಕಾಲೇಜಿನಲ್ಲೇ BA ಸೇರ್ಪಡೆ ಆದೆ. ಇದೇ ವೇಳೆ ನನ್ನ ವೃತ್ತಿನೂ ಕೂಡ ಕಂಟಿನ್ಯೂ ಆಗಿ ಹಾಗೆ ನಡೀತಾ ಇತ್ತು. ಇದೇ ಸಂದರ್ಭದಲ್ಲೇ ನಾನು ಅನಾಯಾಸವಾಗಿ ವಿಜಯಪುರಕ್ಕೆ ಬೇರೆ ಒಂದು ನನ್ನ ಖಾಸಗಿ ಕಾರ್ಯನಿಮಿತ್ತ ಹೋಗಿದ್ದೆ. ಅಲ್ಲೇ ಸಂಯುಕ್ತ ಕರ್ನಾಟಕದ ಒಬ್ಬ ವ್ಯವಸ್ಥಾಪಕ ಸಂಪಾದಕರು ಆದಂಥ ಪತ್ರಿಕಾ ಭೀಷ್ಮ ಅಂತಲೇ ಅವ್ರನ್ನ ಕರೀತಾರೆ, ಸನ್ಮಾನ್ಯ ಶ್ರೀ ಶ್ಯಾಮರಾಯರು ವಿಜಯಪುರಕ್ಕೆ ಬಂದಿದ್ದರು. ನನಗೆ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ NK ಉಪಾಧ್ಯಾಯ ಅಂಥೇಳಿ, ಈಗ ಅವರು ಇಲ್ಲ, ಅವರು ನನಗೆ ಸಂಬಂಧಿಕರಾಗಬೇಕು. ಅವರು ಶ್ಯಾಮರಾಯರನ್ನು ಭೇಟಿಯಾಗೋದಕ್ಕೆ ಅಂತ ಹೋಗಿದ್ದರು. ಹೋಗುವಾಗ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ದರು. ಹಾಗೆ ಪರಿಚಯ ಮಾಡುತ್ತಾ ಶ್ಯಾಮರಾಯರು ಈ ಹುಡುಗ ಯಾರು ಅಂತ ಕೇಳಿದರು. ಅವಾಗ ಅವರು ಹೇಳಿದರು, ಈ ಹುಡುಗ ಹಿಂಗೆ ರಾಯಚೂರು ವಾಣಿ ಅಂತ ರಾಯಚೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಸೊ ಒಬ್ಬ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆಗ ಶ್ಯಾಮರಾಯರು, ಹಾಗಿದ್ದರೆ ನೀನು ಸಂಯುಕ್ತ ನಾಟಕಕ್ಕೆ ಯಾಕೆ ಸೇರ್ಪಡಬಾರದು, ಯಾಕೆ ಸೇರಬಾರ್ದು, ದೊಡ್ಡ ಪತ್ರಿಕೆಯಲ್ಲಿ ಯಾಕೆ ಕೆಲಸ ಮಾಡಬಾರದು ಅನ್ನುವಂಥ ಮಾತುಗಳನ್ನು ಹೇಳೋದರ ಮೂಲಕ ನನ್ನಲ್ಲಿ ಇನ್ನೊಂದು ಹೊಸತನವನ್ನು ಮೂಡಿಸುವಂಥ ಪ್ರಯತ್ನನ ಮಾಡಿದರು. ಹಾಗೂ ಹೀಗೂ ನನಗೆ ಸಂಯುಕ್ತ ಕರ್ನಾಟಕದಲ್ಲೇ ವರದಿಗಾರನಾಗಿ ಕೆಲಸ ಸಿಕ್ತು. ನಾನು ಅದನ್ನು NK ಕುಲಕರ್ಣಿ ಅವರಿಗೆ ಹೇಳಿದೆ, ಸರ್ ಈ ಥರ ಆಗಿದೆ ಅಂತೇಳಿ. ಅವರು ಅತ್ಯಂತ ಖುಷಿಪಟ್ಟು, ಒಂದು ಜಿಲ್ಲಾ ಮಟ್ಟದ ಪತ್ರಿಕೆಯಿಂದ ಒಂದು ರಾಜ್ಯ ಮಟ್ಟದ ಪತ್ರಿಕೆಗೆ ನೀವು ಹೋಗ್ತಾ ಇದೆಯಾ, ನಿನಗೆಲ್ಲ ರೀತಿಯಿಂದ ನಾನು ಶುಭ ಹಾರೈಸ್ತೀನಿ, ಹೋಗು ಚೆನ್ನಾಗಿ ಕೆಲಸ ಮಾಡು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಸೊ ನಾನು ಮುಂದೆ ಸಂಯುಕ್ತ ಕರ್ನಾಟಕಕ್ಕೆ ಹುಬ್ಬಳ್ಳಿಗೆ ವರದಿಗಾರನಾಗಿ ಸೇರ್ಪಡೆ ಆದ. ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡುವಾಗ ಒಂದಿಷ್ಟು ಸಣ್ಣ ಪುಟ್ಟ ತೊಂದರೆಗಳು ಬಂದು ಸಂಯುಕ್ತ ಕರ್ನಾಟಕನ ಬಿಡಬೇಕಾದಂಥ ಅನಿವಾರ್ಯತೆ ನನಗೆ ಬಂತು. ಸೊ ಸಂಯುಕ್ತ ಕರ್ನಾಟಕ ಬಿಟ್ಟ ನಂತರ ಮತ್ತೆ ನಾನು ರಾಯಚೂರಿಗೆ ಬಂದೆ. ರಾಯಚೂರಿಗೆ ಬಂದಾಗ ಅದೇ NK ಕುಲಕರ್ಣಿ ಅವರು ಸಂಯುಕ್ತ ಕರ್ನಾಟಕ ಬಿಟ್ಟಿದ್ರೆ ಏನಾಯಿತು, ಇಲ್ಲಿ ನನ್ನಲ್ಲೇ ಕೆಲಸ ಮಾಡುವಂಥ ಮತ್ತೆ ಪುನಃ ರಾಯಚೂರು ವಾಣಿ ತಮ್ಮ ಪತ್ರಿಕೆಯಲ್ಲಿ ನನಗೆ ವರದಿಗಾರನಾಗಿ ಮತ್ತು ಎಲ್ಲ ರೀತಿಯ ಅಧಿಕಾರ ಮೊದಲು ಯಾವ ರೀತಿ ಇತ್ತು ಅದೇ ರೀತಿಯನ್ನು ನನಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟರು. ಸೊ ನಾನು ಕಂಟಿನ್ಯೂ ಆಗಿ ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. 1994 ಮತ್ತೆ ನನಗೆ ಸಂಯುಕ್ತ ಕರ್ನಾಟಕದ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಬಂತು. ಸೊ ನಾನು ಧೈರ್ಯ ಮಾಡಿ ಬೆಂಗಳೂರಿಗೆ ಹೋಗಿ ಅಲ್ಲಿ ವೆಂಕಟನಾರಾಯಣ ಅಂಥೇಳಿ ಇದ್ದರು. ಅವರಿಗೆ ನಾನು ಭೇಟಿಯಾಗಿ ಅವ್ರ ಮೂಲಕ ಶ್ಯಾಮರಾಯರಲ್ಲಿ ಭೇಟಿಯಾಗಿ ನಾನು ಮತ್ತೆ ಸಂಯುಕ್ತ ಕರ್ನಾಟಕಕ್ಕೆ ವರದಿಗಾರನಾಗಿ ಸೇರ್ಪಡೆ ಆದೆ. ಸಂಯುಕ್ತ ಕರ್ನಾಟಕ ವರದಿಗಾರನಾಗಿ ಸೇರ್ಪಡೆ ಆದ ನಂತರ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಬಳ್ಳಾರಿ, ಬೀದರ್ ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಸನ್ಮಾನ್ಯ ಶ್ರೀ ಶ್ಯಾಮರಾಯರು ನನಗೆ ನೀಡುವ ಮೂಲಕ ಯಾವ ರೀತಿ ವರದಿಗಳನ್ನು ಬರೀಬೇಕು ಅನ್ನೋದ್ರ ಕೂಡ ಅವರು ಆಗಾಗ್ಗೆ ಹೇಳ್ತಾ ಇದ್ದರು. ಸೊ ಬಹುತೇಕ ವರದಿಗಳಿಂದ ನನಗೆ ಹೆಸರು ಬರೋ ರೀತಿಯಲ್ಲಿ ಮಾಡಿದ್ದು ಸಂಯುಕ್ತ ಕರ್ನಾಟಕ ಪತ್ರಿಕೆ. ಹೀಗೆ ಸಂಯುಕ್ತ ಕರ್ನಾಟಕದಲ್ಲೇ ನಾನು 2000 ಇಸ್ವಿವರೆಗೆ ಕೆಲಸ ಮಾಡ್ತಾ ಇರುವಾಗ 2000ನೇ ಇಸ್ವಿಯಲ್ಲಿ ಸನ್ಮಾನ್ಯ ಶ್ರೀ ಇನ್ನೊಬ್ಬರು ಈ ದೇಶದ ಉದ್ಯಮಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರ ಅವರು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಆರಂಭ ಮಾಡಿದ್ದರು. 2000ನೇ ಇಸ್ವಿಯಲ್ಲಿ ಅದರ ಕಲಬುರಗಿ ಆವೃತ್ತಿಯನ್ನು ಆರಂಭ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದ್ದರು. ಆಗ ನನಗೆ ಮುಖ್ಯ ವರದಿಗಾರನಾಗಿ ಬರಬೇಕು ಅಂಥೇಳಿ ಇದು ಸೇರ್ಪಡೆ ಆಗು ಅನ್ನುವಂಥ ಒಂದು ಆದೇಶವನ್ನು ಬಂತು. ಆಗಿನ ಸಂಪಾದಕರಾಗಿದ್ದಂಥ ಸನ್ಮಾನ್ಯ ಶ್ರೀ ಈಶ್ವರ ದೈತೋಟ ಅವರು ನನಗೆ ಮುಖ್ಯ ವರದಿಗಾರನ ಹುದ್ದೆಯನ್ನು ಗುಲ್ಬರ್ಗಾದಲ್ಲೇ ಕೊಟ್ಟರು. ಕಲಬುರಗಿ ವಿಜಯ ಕರ್ನಾಟಕದಲ್ಲೇ ಕೆಲಸ ಮಾಡುವಾಗ 1-2-3 ತಿಂಗಳು ನಾನು ವಿಶೇಷ ವರದಿಗಾರನಾಗಿ ಹುಬ್ಬಳ್ಳಿ ವಿಜಯ ಕರ್ನಾಟಕ ಕಚೇರಿಗೆ ಹೋಗಿದ್ದೆ. ಅದಾದ ನಂತರ ಮತ್ತೆ ನಾನು ಕಲಬುರಗಿಗೆ ಬಂದು ವಿಜಯ ಕರ್ನಾಟಕದ ಕಲಬುರಗಿಯ ಸ್ಥಾನಿಕ ಸಂಪಾದಕನಾಗಿ ಮತ್ತು ಬ್ಯೂರೋ ಮುಖ್ಯಸ್ಥನಾಗಿ ನನಗೊಂದು ಹೊಸ ಜವಾಬ್ದಾರಿಯನ್ನು ಕೊಡೋದ್ರ ಮೂಲಕ ಸನ್ಮಾನ್ಯ ಶ್ರೀ ವಿಜಯ ಸಂಕೇಶ್ವರ್ ಅವರು ನೀ ಕೆಲಸ ಮಾಡಬಹುದು, ನಿನ್ನಲ್ಲಿ ಸಾಮರ್ಥ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ರು. ನಾನು 2012ರವರೆಗೂ
ವಿಜಯ ಕರ್ನಾಟಕದ ಕಲಬುರಗಿ ಆವೃತ್ತಿಯ ಸ್ಥಾನಿಕ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೆ. ವಿಜಯ ಕರ್ನಾಟಕ 2006 ಅಥವಾ 2007 ಇರಬಹುದು, ನನಗೆ ಪಕ್ಕಾ ನೆನಪಿಲ್ಲ. ಟೈಮ್ಸ್ ಗ್ರೂಪಿಗೆ ಸೇರ್ಪಡೆ ಆಯಿತು. ಟೈಮ್ಸ್ ಗ್ರೂಪಿಗೆ ಸೇರ್ಪಡೆ ಆದಮೇಲೂ ಕೂಡ ನಾನು ಕಲಬುರಗಿಯ ಬ್ಯೂರೋ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೆ. ಆದರೆ 2012ರಲ್ಲಿ ವಿಜಯ ಸಂಕೇಶ್ವರ್ ಅವರು ಇನ್ನೊಂದು ಕನ್ನಡ ದಿನಪತ್ರಿಕೆ ವಿಜಯವಾಣಿಯನ್ನು ಆರಂಭ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ಆಗ ಮತ್ತೆ ನನಗೆ ಅವರು ನೀನು ಗುಲ್ಬರ್ಗ ಬ್ಯೂರೋ ಮುಖ್ಯಸ್ಥನಾಗಿ ವಿಜಯವಾಣಿ ಸೇರು ಅಂತ ಒಂದು ಆದೇಶವನ್ನು ಕೊಟ್ಟರು. ನಾನು ಅವರಿಗೆ ಮೊದಲ ಮನವಿನೂ ಮಾಡಿದ್ದೆ, ನೀವು ಯಾವುದೇ ಪತ್ರಿಕೆ ಆರಂಭ ಮಾಡಿರಿ ಸರ್, ನಾನು ನಿಮ್ಮಲ್ಲೇ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೆ. ಅದಕ್ಕೆ ತಕ್ಕಂತೆ ಅವರು ನನಗೆ ಮತ್ತೆ ವಿಜಯವಾಣಿಯ ಬ್ಯೂರೋ ಮುಖ್ಯಸ್ಥನಾಗಿ ಅಧಿಕಾರ ತಗೋಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟರು. ಆಗ ನಾನು ಮತ್ತೆ ವಿಜಯ ಕರ್ನಾಟಕಕ್ಕೆ ರಾಜೀನಾಮೆ ಕೊಟ್ಟು ವಿಜಯವಾಣಿಗೆ ಸೇರ್ಪಡೆಯಾಗಿ ಕಲಬುರಗಿ ಆವೃತ್ತಿಯ ಸ್ಥಾನಿಕ ಸಂಪಾದಕನಾಗಿ ಮತ್ತು ಬ್ಯೂರೋ ಮುಖ್ಯಸ್ಥನಾಗಿ ಕೆಲಸ ಮಾಡಿದೆ. 2022 ತನಕ 21 ಅಥವಾ 22 ತನಕ ನಾನು ಕೆಲಸ ಮಾಡಿರ್ಬೋದು. ಮುಂದೆ ನನಗೆ ನನ್ನ ಸೇವಾ ನಿವೃತ್ತಿ ಆಯಿತು. ಆದರೆ ಅದಾದ ನಂತರ ನನಗೆ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ವರ್ಷ 2 ವರ್ಷ ಕೆಲಸ ಮಾಡುವಂಥ ಒಂದು ಅವಕಾಶ ಮತ್ತೆ ನನಗೆ ಸಿಕ್ತು. ಈ ಅವಕಾಶಕ್ಕೆ ಕಾರಣರಾದವರು ನನ್ನ ಜೊತೆ ಸಂಯುಕ್ತ ಕರ್ನಾಟಕದಲ್ಲೇ ಮತ್ತು ನನ್ನ ಜೊತೆ ವಿಜಯವಾಣಿಯಲ್ಲೇ ಕೆಲಸ ಮಾಡಿದಂಥ ಮತ್ತು ಈಗ ಸದ್ಯಕ್ಕೆ ಸಂಯುಕ್ತ ಕರ್ನಾಟಕ CEO ಆಗಿರುವಂಥ ಶ್ರೀ ಮೋಹನ್ ಹೆಗಡೆಯವರು ಕಾರಣ. ಆ ಮೋಹನ್ ಹೆಗಡೆಯವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಇಲ್ಲಿ ಸಲ್ಲಿಸಬೇಕಾಗ್ತದೆ. ಸೊ ಅಲ್ಲಿ ಒಂದು 2 ವರ್ಷ ಮತ್ತೆ ನಾನು ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡಿ ನಂತರ ನಿವೃತ್ತನಾದ ಮೇಲೆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ, ಈಗಲೂ ಮುಂದುವರಿತಾ ಇದೆ. ಆದರೆ ನನ್ನ ಮೂಲ ವೃತ್ತಿ ಈ ವರದಿಗಾರಿಕೆ ಮತ್ತು ಬೇರೆ ಬೇರೆ ವಿಷಯಗಳನ್ನು ಹಂಚ್ಕೊಳ್ಳೋದೇನಿದೆ ಅದು ನನಗೆ ಬಹಳ ಹಿಡಿಸಿರೋದ್ರಿಂದ ಈ ಯೂಟ್ಯೂಬ್ ಮೂಲಕ, ಅಂದರೆ ಈ ಒಂದು ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ನಾನು ಬಂದಂಗೆ ಯೂಟ್ಯೂಬ್ ಮೂಲಕ ಒಂದಿಷ್ಟು ಪ್ರಚಲಿತ ವಿಷಯಗಳನ್ನು ತಮ್ಮ ಜೊತೆ ಚರ್ಚಿಸಿ, ಅಂದರೆ ಯೂಟ್ಯೂಬ್ ಮೂಲಕ ಹಾಕಿ ತಮ್ಮ ಅಭಿಪ್ರಾಯನ ಕೇಳಬೇಕು ಮತ್ತು ನಿಮಗೇನಾದರೂ ನನ್ನ ಪ್ರಚಲಿತ ಸಮಸ್ಯೆಗಳ ಒಂದು ವಿಶ್ಲೇಷಣೆ ಹಿಡಿಸ್ತೀವಿ ಅಂತಂದರೆ ತಾವು ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಅದರ ಕುರಿತಂತೆ ಕಮೆಂಟ್ ಮಾಡಿರಿ, ನಿಮ್ಮ ಸಲಹೆಗಳನ್ನು ಕೊಡ್ರಿ ಮತ್ತು ನೀವು ವ್ಯೂವರ್ಸ್ ಆಗಿ ನನಗೆಲ್ಲ ರೀತಿಯಿಂದ ಸಪೋರ್ಟ್ ಮಾಡಿರಿ ಅಂಥೇಳಿ ತಮ್ಮಲ್ಲೇ ನಾನು ಕಳಕಳಿಯಿಂದ ಮೊದಲು ಈ ಮನವಿಯನ್ನು ಮಾಡೋದ್ರ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದೆ ನಾನು ನನ್ನ ಪ್ರಚಲಿತ ವಿಷಯಗಳ ಕುರಿತು ಮುಂದುವರಿಬೇಕು ಅನ್ನುವಂಥದ್ದನ್ನಿದ್ದೇನೆ. ಹಿರಿಯರಾದ ತಮ್ಮ ಆಶೀರ್ವಾದ ಇರಲಿ ಮತ್ತು ಎಲ್ಲ ಆತ್ಮೀಯರ ಸಹಕಾರ ನನಗಿರಲಿ ಅಂಥೇಳಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.